ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣ ಕಲನಾಕಲ್ಪಪಾದಪೌ. ಮುನಿಗಳ ನೋಡಿರೋ ಭಕುತಿ ಜ್ಞಾನಧನವ ಬೇಡಿರೋ, ಅನಿಲ ದೇವನ ಮತ ವನರಾಶಿಗೆ ಶುಭಚಂದ್ರ ಗುರು ರಾಘವೇಂದ್ರ. ಮುನಿಗಳ ನೋಡಿರೋ ಭಕುತಿ ಜ್ಞಾನಧನವ ಬೇಡಿರೋ. ಗುರುಗೋಪಾಲ ವಿಠ್ಠಲ ದಾಸರ ರಚನೆ. ಕಲಿಯುಗದ ಕಲ್ಪತರು ಶ್ರೀ ರಾಘವೇಂದ್ರರ ಬಗ್ಗೆ ಸಾವಿರಾರು ಪದಪದ್ಯ ಸುಳಾದಿಗಳು ಪ್ರಚಲಿತವಾಗೇ ಸುಳಿದಾಡ್ತಾ ಇದೆ. ಇದೊಂದು ದೊಡ್ಡ ಜ್ಞಾನಿಗಳಿಂದ ರಚಿತವಾದ ಪದ್ಯ ಇದು. ಪರ್ವಕಾಲದಲ್ಲಿ ಜ್ಞಾನಿಗಳು ನಮಗೆ ದೊರಕಿದಾಗ ಅವರಲ್ಲಿ ಯಾವುದನ್ನು ಬೇಡಬೇಕು, ಯಾವುದನ್ನು ಬೇಡಬಾರದು ಅದೇ ಗೊತ್ತಾಗೋದಿಲ್ಲ. ಯಾವುದನ್ನು ಬೇಡಬೇಕು, ಅವರು ಎಂಥವರು, ಅವರ ಯೋಗ್ಯತೆ ಏನು, ಎಲ್ಲ ವಿಚಾರವನ್ನು ವಿಶದವಾಗಿ ಇಲ್ಲಿ ಈ ಪದ್ಯದಲ್ಲಿ ನಿರೂಪಣೆ ಮಾಡಿದ್ದಾರಲ್ಲಿ. ಇವರು ಮುನಿಗಳಾದ್ದರಿಂದಲೇ ಅವರು ಏನೂ ಕೊಡಬಲ್ಲರು, ಮನನಶೀಲರಾಗಿರ್ತಾರೆ ಅಂತ ಅರ್ಥ. ವ್ಯರ್ಥವಾಗಿ ಮಾತಾಡದೆ ಇರುವವರನ್ನು ಮುನಿಗಳು ಅಂತ ಕರೆಯೋರು. ಅವರು ಆಡಿದ ಮಾತು ಅವರಿಗೆ ಗೊತ್ತಾಗದೆ ಸುಮ್ಮನೆ ಹರಟೆ ಹೊಡಿತಾ ಇದ್ದರೆ ಅವರನ್ನು ಮುನಿಗಳು ಅಂತ ಯಾರು ಕರೀತಾರಲ್ಲಿ? ಸರ್ವದಾ ಹರಿಪಾದಕಮಲಗಳಲ್ಲೇ ಚಿತ್ತ ಇಟ್ಟು ಅವನ ವಿಚಾರದಲ್ಲೇ ಮುಳುಗಿದ ಈ ಮಹಾನುಭಾವರು ಹರಿಪಾದಕಂಜ ನಿಷೇವಣಾ ಲಬ್ಧ ಸಮಸ್ತ ಸಂಪತ್ತಂತ ಅಪ್ಪಣ್ಣಾಚಾರ್ಯರ ಸ್ತುತಿಯಲ್ಲಿ ನೋಡುವ ಹಾಗೆ ಎಲ್ಲವನ್ನೂ ಕೊಡಬಲ್ಲರು. ಅಂಥ ಕಲಿಯುಗದ ಕಲ್ಪವೃಕ್ಷ, ಕಾಮಧೇನು, ಚಿಂತಾಮಣಿಯಂತಿರುವ ಈ ಪ್ರಭುಗಳಲ್ಲಿ ನಾವು ಇದನ್ನೇ ಬೇಡಬೇಕು. ಜ್ಞಾನಧನವ ಬೇಡಿರು. ಭಕ್ತಿ ಹಾಗೂ ಜ್ಞಾನ ಇದು ಅದ್ಭುತವಾದ ಧನ. ಇದು ಈ ಭಕ್ತಿ ಜ್ಞಾನಕ್ಕೆ ಈ ಧನ ಇದೆಯಲ್ಲ, ಭಯವೇ ಇಲ್ಲ. ಲೌಕಿಕವಾದ ಧನವನ್ನು ನಾವು ಸಂಪಾದನೆ ಮಾಡಿದರೆ ನಾವು ಅದನ್ನು ರಕ್ಷಣೆ ಮಾಡಬೇಕು. ಅದರ ರಕ್ಷಣೆಯಲ್ಲೇ ಆರೋಗ್ಯ ಕೆಡಿಸ್ಕೊಂಡು ಎಷ್ಟೋ ಮಂದಿ ಪ್ರಾಣ ಬಿಟ್ಟವರು ಇದೆ. ಇದನ್ನು ಧನ ಅಂತ ಕರೀತಾರ? ಲೌಕಿಕವಾದ ಧನ ಬೇಡ ಅಂತಲ್ಲ, ಅದೇ ದೊಡ್ಡ ಧನ ಅಂತ ತಿಳಿದು ಬಿಟ್ಟರೆ ಅದು ದೌರ್ಭಾಗ್ಯ. ಅದು ಭಕ್ತಿ ಹಾಗೂ ಜ್ಞಾನ ಅದು ನಿಜವಾದ ಧನ. ರಾಯರಲ್ಲಿ ಬೇಡಬೇಕಾಗಿರೋದು ಈ ಧನವನ್ನೇ. ಆ ಧನ ಅವರಲ್ಲಿ ತುಂಬಿ ಹೋಗಿದೆ. ಪರೀಕ್ಷೆ ಮಾಡಿ ಕೊಡ್ತಾರೆ. ಕೇಳಿದ ಕೂಡಲೇ ಜ್ಞಾನ ಹಾಗೂ ಭಕ್ತಿಯನ್ನು ರಾಯರು ಸುಲಭವಾಗಿ ನೀಡುವವರಲ್ಲ. ದೇವರು ಅಷ್ಟೇ, ರಾಯರೇ ಆಗಲಿ, ವ್ಯಾಸರಾಯರೇ ಆಗಲಿ, ಟೀಕಾಕೃತ್ಪಾದರೇ ಆಗಲಿ, ಜ್ಞಾನವನ್ನು ಸ್ವಲ್ಪ ತಡವಾಗಿ ಕೊಟ್ಟರೂ ಶಾಶ್ವತವಾದ ಫಲಕ್ಕೆ ಅದು ಕಾರಣವಾಗುತ್ತೆ. ಅವಸರವಾಗಿ ಮಕ್ಕಳಿನಂತೆ ನಾವೇನೋ ಬೇಡಿಬಿಟ್ಟರೆ ಅದು ತಪ್ಪಾಗಿ ಬಿಡುತ್ತೆ, ನಮಗೇ ತೊಂದರೆ ಕೊಡುತ್ತೆ. ಈ ಜ್ಞಾನಕ್ಕೆ ಆಕರ ಯಾವುದು? ಅನಿಲ ದೇವನ ಮತ. ದಿವ್ಯವಾದ ಜ್ಞಾನ ನಮಗೆ ಲಾಭವಾಗಬೇಕಾದಲ್ಲಿ, ಭಕುತಿ ನಮಗೆ ದೊರಕಬೇಕಾದಲ್ಲಿ ಅನಿಲ ದೇವನ ಮತದಲ್ಲೇ ಮಧ್ವಮತವೇ ಮತವು ಸಕಲ ಶ್ರುತಿ ಸಮ್ಮತವು ಅಂತ ವಿಜಯರಾಯರು ತಿಳಿಸಿದ ಹಾಗೆ ಈ ಮತದಲ್ಲಿ ಜ್ಞಾನ ಶುದ್ಧವಾಗಿದೆ. ಅತ್ಯದ್ಭುತವಾದ ಭಕ್ತಿ, ಭಗವದ್ಭಕ್ತಿ, ತಾರತಮ್ಯೋಪೇತವಾದ ಎಲ್ಲ ಕೆಳಗಿನ ದೇವತೆಗಳಲ್ಲೂ ಅದು ಲಾಭವಾಗುತ್ತೆ. ಅಂಥ ಜ್ಞಾನ ಹಾಗೂ ಭಕ್ತಿ ತುಂಬಿದ್ದಕ್ಕೇನೆ ಗುರುರಾಯರನ್ನ ಇವತ್ತು ಕೋಟಿಗಟ್ಟಲೆ ಜನಗಳು ಆರಾಧನೆ ಮಾಡ್ತಾರೆ. ತತ್ರಾಪಿ ಆರಾಧನಾ ಸಮಯದಲ್ಲಿ ಆ ಪುಣ್ಯಾತ್ಮರು ಬಹಿರ್ಮುಖರಾಗಿದ್ದು ನಮಗೆ ಭಕ್ತರಿಗೆ, ಕೋಟಿ ಕೋಟಿ ಭಕ್ತರಿಗೆ ವರ ಕೊಡಲಿಕ್ಕೆ ಸಿದ್ಧರಾಗಿದ್ದಾಗ ಅಲ್ಪವಾದ ವರವನ್ನು ಬೇಡಿಬಿಟ್ಟು ನಾವು
ಆಯಾಸ ಪಡಬಾರ್ದಲ್ವ? ಏನು ಬೇಡಬೇಕು? ಭಕುತಿ ಜ್ಞಾನ ಧನವ ಬೇಡಿರೋ, ಅದನ್ನು ಬೇಡ್ರಿ. ಅದು ಎಲ್ಲೋ ಸಿಗುವಂಥದ್ದಲ್ಲ. ಅನಿಲ ದೇವನ ಮತ ವನರಾಶಿಗೆ ಶುಭ ಚಂದ್ರ. ಇವರು ಮುಖ್ಯಪ್ರಾಣದೇವರ ಅವತಾರರಾದ ಮಧ್ವಮತದ ಅತ್ಯದ್ಭುತವಾದ ಆ ಸಮುದ್ರದಲ್ಲಿ ಮಂಗಲಮಯವಾದ ಚಂದ್ರ ಈ ಗುರು ರಾಘವೇಂದ್ರರು. ಚಂದ್ರನಿಂದ ಹೇಗೆ ತಾಪ ಪರಿಹಾರ ಆಗತ್ತೋ, ರಾಘವೇಂದ್ರ ಗುರು ಸಾರ್ವಭೌಮರೆಂಬ ಮಧ್ವಮತದ ಸಮುದ್ರದಲ್ಲಿ ಉದಯಿಸಿದ ಈ ಚಂದ್ರರು ನಮಗೆಲ್ಲ ತಾಪವನ್ನು ಪರಿಹಾರ ಮಾಡ್ತಾರೆ. ಮುಖ್ಯವಾಗಿ ತಾಪ ಕಾರಣವಾದದ್ದು ಸಂಸಾರ. ಏನೋ ಒಂದು ತಾಪ ಪರಿಹಾರ ಮಾಡಿಕೊಂಡು ಬಿಡೋಣ ಅವಸರದಲ್ಲಿ ಅಂದರೆ ಇನ್ನೊಂದು ನೂರಾರು ತಾಪಗಳು ನಮ್ಮ ಪ್ರಾರಬ್ಧ ಕರ್ಮಾನುಗುಣವಾಗಿ ನಮ್ಮನ್ನೇ ಪೀಡಿಸಲಿಕ್ಕೆ ಕಾಯ್ತಾ ಇರುತ್ತೆ. ಈ ಕಾರಣದಿಂದ ಯಾವುದೋ ಒಂದು ತಾಪವನ್ನು ಕಳೆದುಕೊಳ್ಳುವ ಅವಸರ ಇರಬಾರ್ದು. ತಾಪ ಮೂಲವಾಗಿರತಕ್ಕಂಥ ಸಂಸಾರವನ್ನೇ ನಾವು ಕಳೆದುಕೊಳ್ಳುವ ಉತ್ಸಾಹದಲ್ಲಿರಬೇಕು. ತಾಪ ಮೂಲವಾದ ಸಂಸಾರ ಹೋಗೋದು ಹೇಗೆ? ಶ್ರೀಹರಿಯ ಜ್ಞಾನಭಕ್ತಿಯಿಂದಲೇ. ಅದು ರಾಯರೇ ಕೊಡಬೇಕು. ಅಪ್ಯಚ್ಯುತೋ ಗುರುದ್ವಾರ ಪ್ರಸಾದಕೃತ ಅಹಂತ್ವಿತಿ ಅಂತ ಭಗವಂತ ಆಣತಿ ಕೊಟ್ಟಿದ್ದಾನೆ. ಗುರುಗಳ ಮುಖಾಂತರ ಬಂದರೆ ಅದು ಜ್ಞಾನಭಕ್ತಿಯನ್ನು ನಿನಗೆ ತಲುಪಿಸಿ ನನ್ನ ಸಾಕ್ಷಾತ್ಕಾರಕ್ಕೆ ಕಾರಣವಾಗಿ ಎಲ್ಲ ದುಃಖಗಳನ್ನು ನಾನು ಪರಿಹಾರ ಮಾಡಿಬಿಡ್ತೇನೆ. ಇಂಥ ಕಲಿಯುಗಕ್ಕೋಸ್ಕರವಾಗಿಯೇ ಈ ಮಹನೀಯರನ್ನು ದೇವರು ಕೊಟ್ಟು ಕಳುಹಿಸಿದ ಮೇಲೆ ಅವರಲ್ಲಿ ಭಕುತಿ ಜ್ಞಾನವನ್ನು, ಈ ಧನವನ್ನೇ ಬೇಡರಿ. ಮನದಲನವರತ ನೆನೆವ ಸುಜನರಿಗೆ ಒಲಿದು ಮುದದಲ್ಲಿ ನಲಿದು ಘನಮಣಿ ಕನಕಭೂಷಣ ಆಯುರಾರೋಗ್ಯ ಸಕಲ ಸೌಭಾಗ್ಯ ವನಿತೆ ತನುಜ ಧನ ಮನೆ ಅಂದಣ ಸುಜ್ಞಾನ ಹರಿಭಕುತಿ ನಾನಾ ಮನೋರಥ ನೆನೆದಾಕ್ಷಣವಿತ್ತು ಪಾಲಿಪಯೋಗಿ ಪರಮವೈರಾಗಿ. ಮನಸ್ಸಿನಲ್ಲಿ ಎಡೆಬಿಡದೆ ಅವರನ್ನು ನಾವು ಸ್ಮರಣೆ ಮಾಡಿದ ಪಕ್ಷದಲ್ಲಿ ಸಜ್ಜನರಿಗೆ ಒಲಿದು ಮುದದಲ್ಲಿ ನಲಿದು, ಯಾರು ಮುಕ್ತಿಯೋಗ್ಯರೋ ಯಾರು ಸಜ್ಜನರೋ ಅವರಿಗೆ ರಾಯರು ಶ್ರೇಷ್ಠವಾದ ಮಣಿ ಮಾಣಿಕ್ಯಗಳನ್ನು ಕೊಡ್ತಾರೆ, ಬಂಗಾರಗಳನ್ನು, ಆಭರಣಗಳನ್ನು ಕೊಡ್ತಾರೆ. ಎಲ್ಲ ಇದ್ದು ಸಂಪತ್ತಿದ್ದು ಆರೋಗ್ಯ ಇಲ್ಲದೆ ಹೋದರೆ ಗತಿ ಏನು? ಆಯುಷ್ಯನ್ನೂ ಕೊಟ್ಟು ಆರೋಗ್ಯವನ್ನೂ ಕೊಟ್ಟು ಅದು ಭೋಗ ಮಾಡುವಂತೆ ಅನುಗ್ರಹ ಮಾಡ್ತಾರೆ. ಜನಪ ಮೆಚ್ಚಿದರೀವ ಧನವಾಹನ ವಸನ ವಿಭೂಷಣಗಳ ಅಂತಾರೆ ಹರಿಕಥಾಮೃತ ಸಾರದಲ್ಲಿ. ಒಬ್ಬ ರಾಜ ಪ್ರೀತನಾದರೆ ಜನಪ ಏನು ಕೊಡ್ತಾನೆ? ಧನ ವಾಹನ ವಸನ ವಿಭೂಷಣಗಳನ್ನು ಕೊಡಬಲ್ಲ. ಆಯುಷ್ಯನ ಕೊಟ್ಟಾನ? ಆರೋಗ್ಯ ಕೊಡಲಿಕ್ಕಾಗತ್ತಾ ಆ ರಾಜನಿಗೆ? ಅವನೇ ಅನಾರೋಗ್ಯ ಪೀಡಿತನಾಗಿರಬಹುದು, ಅವನಿಗೆ ಆಯುಷ್ಯ ಅಲ್ಪ ಇರಬಹುದು. ರಾಘವೇಂದ್ರ ಗುರು ಸಾರ್ವಭೌಮರು ಆಯುಷ್ಯವನ್ನು ಕೊಟ್ಟು ಆರೋಗ್ಯವನ್ನು ಕೊಟ್ಟು ಐಶ್ವರ್ಯವನ್ನು ಕೊಡ್ತಾರಲ್ಲ, ಸಕಲ ಸೌಭಾಗ್ಯ ಕೊಡ್ತಾರೆ. ವನಿತೆ ತನುಜ ಧನ ಮನೆ ಅಂದಣ ಸುಜ್ಞಾನ. ಮದುವೆ ಆಗಿಲ್ವಾ? ಒಳ್ಳೆ ಕುಲ ಸತಿಯ ಒಟ್ಟಿಗೆ ಮದುವೆ ಆಗುವಂತೆ ಮಾಡ್ತಾರೆ. ಅನೇಕ ದೃಷ್ಟಾಂತಗಳಿದೆ. ಮದುವೆ ಆಯಿತು, ಮಕ್ಕಳಿಲ್ಲ, ಮಕ್ಕಳನ್ನು ಕೊಟ್ಟಿದ್ದಾರೆ. ನೂರಾರು ಸಾವಿರಾರು ದೃಷ್ಟಾಂತಗಳಿದೆ. ಮದುವೆ ಆಯಿತು, ಮಗನೂ ಹುಟ್ಟಿದ್ದಾನೆ, ದುಡ್ಡಿಲ್ಲ ಅಂದರೆ ದುಡ್ಡು ಕೊಡ್ತಾರಪ್ಪ. ಮನೆ ಕೊಟ್ಟಿದ್ದಾರೆ ಎಷ್ಟೋ ಮಂದಿಗೆ, ಇನ್ನೇನು ಕೊಡೋದಿಲ್ಲ. ಅಂದಣ ಸುಜ್ಞಾನ, ಒಳ್ಳೆ ಜ್ಞಾನವನ್ನು ಕೊಡ್ತಾರೆ. ಹರಿಭಕುತಿ ನಾನಾ ಮನೋರಥ. ರಾಯರ ದೊಡ್ಡ ಅನುಗ್ರಹವೆಂದರೆ ಹರಿಭಕ್ತಿ ಕೊಡ್ತಾರವರು. ನಾನಾ ಬಗೆಯಾದ ಮನೋರಥ ನೆನೆಸಿದ ಕೂಡಲೇ ಕೊಟ್ಟು ಪಾಲಿಪ ಮಹಾಯೋಗಿ ಮಹಾನುಭಾವರು ನಮಗೆ ಕೊಡ್ತಾ ಇದ್ದಾಗ ಅವರೆಲ್ಲ ಅದೇ ಬೇಡಬೇಕಷ್ಟೇ.
ಇನ್ನೇನೋ ಬೇಡಿದ್ರೆ ನಾವು ಮಕ್ಕಳಂತೆ ಆಗಿಬಿಡ್ತೇವೆ. ಅಂಥ ಗುರು ಸಾರ್ವಭೌಮರಲ್ಲಿ ಇದೆಲ್ಲ ಬೇಕು ನಮಗೆ. ಅಲ್ಪಭಕ್ತರಿಗೆ ಮನೆ ಬೇಕು, ಮಡದಿ ಬೇಕು, ದುಡ್ಡು ಬೇಕು, ಮನೆ ಬೇಕು, ಯಾವುದು ಬೇಡ ಹೇಳಿ, ಎಲ್ಲವೂ ಬೇಕು. ಇದೆಲ್ಲವೂ ಯಾತಕ್ಕೆ ಬೇಕು ಅಂದರೆ ಅಲ್ಪಭಕ್ತರಾದ್ದರಿಂದ ಪಕ್ವವಾದ ಹರಿಭಕುತಿಯನ್ನು ಸಂಪಾದನೆ ಮಾಡಲಿಕ್ಕೆ. ವಿವಿಧ ಸಾಂಸಾರಿಕ ದುಃಖ ದರ್ಶನೇನ ಅಂತ ನಾನಾ ಬಗೆಯಾದ ದುಃಖವನ್ನು ಕಂಡ ಮೇಲೆ ವಯಸ್ಸಾದ ಮೇಲಾದರೂ ಮುಕ್ತಿಯೋಗ್ಯನಾದ ಚೇತನನಾದರೆ ಅವನಿಗೆ ವೈರಾಗ್ಯ ಬರುತ್ತೆ. ಅಂಥ ವೈರಾಗ್ಯ ಬಂದ ಮೇಲೆ ಜ್ಞಾನಭಕುತಿ ಕೊಟ್ಟು ನಮ್ಮನ್ನು ಪಾಲಿಸಿಬಿಡ್ತಾರೆ ಕರುಣಾಸಾಗರರಾದ ನಮ್ಮ ರಾಯರು. ಅವರಲ್ಲಿ ಇದನ್ನು ಬೇಡ್ರಿ ಅಂತಾರಲ್ಲಿ. ಇಂಥ ಮಹನೀಯರು ಜನಕ ಜಾಮಾತನ ಗುಣಕ್ರಿಯಾ ರೂಪಗಳೆಲ್ಲ ಧೇನಿಸಬಲ್ಲ ಜನಕಾದಿಗಳಂದರಿ ನಿಸ್ಸಂಗರಿ ಮೌನಿ ಅಪರೋಕ್ಷ ಜ್ಞಾನಿ ಜನಕ ಸುತರ ಪೊರೆವಂದರಿ ಭಕ್ತರ ಪೊರೆವ ಜಗದೊಳು ಮೆರೆವ ಜನನರಹಿತ ಜಗಜ್ಜನನಾದಿ ಕಾರಣ ಹರಿಯ ಒಲಿಸಿದ ಪರಿಯ. ರಾಯರು ನೋಡಿ, ಜನಕ ಜಾಮಾತನ, ಯಾರು ಜನಕ ಜಾಮಾತ? ರಾಮಚಂದ್ರ ದೇವರು, ಜನಕ ಮಹಾರಾಜನ ಅಳಿಯ, ರಾಮನ ಪೂಜೆ ಮಾಡುವವರಾದ ಈ ರಾಯರು ಗುಣಕ್ರಿಯಾ ರೂಪಗಳೆಲ್ಲ ಶ್ರೀರಾಮನ ಗುಣಚಿಂತನೆ ಮಾಡಬಲ್ಲರು, ಅವನ ಕ್ರಿಯೆಯನ್ನು ತಿಳಿಯಬಲ್ಲರು, ಅನೇಕ ಲೆಕ್ಕವಿಲ್ಲದಷ್ಟು ರೂಪಗಳನ್ನು ನೆನೆಯಬಲ್ಲರು. ಒಬ್ಬ ತಂದೆ ಹೇಗೆ ಮಕ್ಕಳಿಗೆ ಅನುಗ್ರಹ ಮಾಡಬಲ್ಲರೋ, ಎಲ್ಲವನ್ನ ಮಕ್ಕಳು ಕ್ಷೇಮವಾಗಿರಲಿ, ಮಕ್ಕಳು ಸುಖವಾಗಿರಲಿ ಅಂತ ತಂದೆ ತಾಯಿ ಅಪೇಕ್ಷೆ ಪಡುವ ಹಾಗೆ ನಿಸ್ಸಂಗದಿ ಮೌನಿ, ತಂದೆಗೆ ಸಂಘ ಇರುತ್ತೆ, ಮಕ್ಕಳ ಮೇಲೆ ಅಭಿಮಾನ ಇರುತ್ತೆ ಸುಖವಾಗಿರಲಿ ಅಂತ. ರಾಯರಿಗೆ ಕಾರುಣ್ಯ ಬಿಟ್ಟರೆ ಏನೂ ಇಲ್ಲ. ಈ ಮಹನೀಯರಿಗೆ ಸಂಘ ಇಲ್ಲ. ಅಪರೋಕ್ಷ ಜ್ಞಾನಿ ಜನಕ ಸುತರ ಪೊರೆ ಬಂದರಿ, ಅಪರೋಕ್ಷ ಜ್ಞಾನಿಗಳಾದ ಇವರು ಮಕ್ಕಳನ್ನು ತಂದೆ ರಕ್ಷಣೆ ಮಾಡುವ ಹಾಗೆ ಭಕ್ತರ ಪೊರೆವ ಮೆರೆದು ಬಿಡ್ತಾ ಇದ್ದಾರೆ ರಾಯರು. ಅನೇಕ ಮಂದಿ ಎಷ್ಟಪ್ಪ ಎಲ್ಲಿ ಹೋದರೂ ರಾಯರದೇ ಆರಾಧನೆ, ನೀನು ಅವರಂತೆ ವರ ಕೊಡಯ್ಯ, ನಿಂದು ಆರಾಧನೆ ಮಾಡ್ತಾರೆ. ಆದರೆ ಇವರೇ ಸುಖವಾಗಿರ್ಲಿಕ್ಕೆ ಆಗೋದಿಲ್ಲ, ವರ ಎಲ್ಲಿಂದ ಕೊಡೋದು? ಮತ್ತೊಬ್ಬರಿಂದ ಶಾಪ ಸ್ವೀಕಾರ ಮಾಡದೆ ಬದುಕಿದರೆ ಅದೇ ಭಾಗ್ಯ ಅಲ್ವಾ? ಇಂಥ ಗುರು ಸಾರ್ವಭೌಮರು ಜನನರಹಿತ ಜಗಜ್ಜನ್ಮಾರಿ ಕಾರಣ ಹರಿಯ ಒಲಿಸಿದ ಪರಿಯ ಎಲ್ಲಿಂದ ಕೊಟ್ಟರು? ಆಗಲೇ ತಿಳಿಸಿದ ಹಾಗೆ ಜಗಜ್ಜನ್ಮಾದಿ ಕಾರಣನಾದ ಹರಿಪಾದ ಕಂಜ ನಿಷೇವಣಾ ಲಬ್ಧ, ಶ್ರೀಹರಿಯ ಪಾದಕಮರದಲ್ಲಿ ಆಸಕ್ತರಾಗಿ ಅವರನ್ನು ಒಲಿಸಿಕೊಂಡ ಕಾರಣದಿಂದ ಎಲ್ಲ ಕೊಡ್ತಾರಳ್ಳಿ. ಕೊಟ್ಟುಬಿಡು ಏನು ಬೇಕಾದ್ರೆ ನೀನು ಅಂತ ಹೇಳ್ತಾ ಇದ್ದಾರಳ್ಳಿ. ಜನನ ಮರಣರಹಿತ ಜಗಜ್ಜನನಾದಿ ಕಾರಣ ಹರಿಯ, ಶ್ರೀಹರಿಗೆ ಜನ್ಮವೂ ಇಲ್ಲ, ಜನನರಹಿತ, ಆದರೆ ಜಗತ್ತಿಗೆ ಜನ್ಮವನ್ನು ಕೊಡ್ತಾನವನು. ಅಂಥ ಹರಿಯನ್ನು ಒಲಿಸಿಕೊಂಡ ಬಗೆ ಏನದು? ದೇವರು ಯಾರಿಗೂ ಒಲಿತಾನೆ ಗೊತ್ತು? ದೇವರಲ್ಲಿ ಏನು ಬೇಡದೆ ನಿನ್ನ ಅನುಗ್ರಹ ಸಾಕು, ನಿನ್ನಲ್ಲಿ ಭಕ್ತಿ ಕೊಡು ಅಂಥೇಳಿ ಬದುಕಿದರೆ ದೇವರು ಎಲ್ಲ ಕೊಡ್ತಾನೆ. ಬೇಡ ಅಂದರೂ ಕೊಡ್ತಾನೆ. ಈಗ ರಾಯರು ಕೊಟ್ಟಿಲ್ವೇ? ಎಷ್ಟು ಮಂದಿ ಕೊಟ್ಟಿಲ್ಲ? ಅವನಿಗೇನು ಅನಂತ ಹಸ್ತದಿಂದ ಕೊಡುವ ಭಗವಂತನ ವರವನ್ನು ಎರಡು ಕೈಗಳಿಂದ ನಾವು ಏನು ಸ್ವೀಕಾರ ಮಾಡಿಬಲ್ಲೆವು. ಅವನನ್ನು ಒಲಿಸಿದ ಪರಿಯ ನೋಡಿದ್ರೆ ಆಶ್ಚರ್ಯ ಆಗತ್ತೆ. ದೇವರ ಅನುಗ್ರಹ ಎಷ್ಟು ಇವರ ಮೇಲೆ! 50 ಗ್ರಂಥಗಳ ರಚನೆ ಮಾಡೋದ? ಅದನ್ನು ಜೀವಮಾನದಲ್ಲಿ ಒಮ್ಮೆ ಪಾರಾಯಣ ಮಾಡಲಿಕ್ಕೆ ಆಗತ್ತೋ ಇಲ್ಲೋ? ಅಂಥ 50 ಅದ್ಭುತ ಗ್ರಂಥಗಳನ್ನು ರಚನೆ ಮಾಡಿದ ಮಹಾನುಭಾವರು ದೇವರನ್ನು ಒಲಿಸಿಕೊಂಡಿದ್ದಾರೆ. ಹರಿ ಅಂದರೆ ಮುಖ್ಯ ಪ್ರಾಣದೇವರು, ಅವರನ್ನೂ ಒಲಿಸಿಕೊಂಡಿದ್ದಾರೆ. ಹರಿ ಅಂದರೆ ಇಂದ್ರದೇವರು ಹೌದಾದ್ದರಿಂದ ಅವರ ಅವತಾರಿಗಳಾದ ಟೀಕಾಕೃತ್ಪಾದರನ್ನು ಒಲಿಸಿಕೊಂಡು ಕೃತಾರ್ಥರಾಗಿ ಇಷ್ಟೆಲ್ಲ ಕೋಟಿ ಕೋಟಿ ಭಕ್ತರಿಗೆ ಅನುಗ್ರಹ ಮಾಡ್ತಾ ಇದ್ದಾರೆ ಎಂದರೆ ಏನು ಬಣ್ಣಿಸಬೇಕು ಈ ಮಹಾಮಹಿಮರ ಮಹಿಮೆಯನ್ನು. ಭೂತಪ್ರೇತ ದ್ವಿಜಗ್ರಹ ಪೈಶಾಚ ಬೇತಾಳ ಉಗ್ರಗ್ರಹಗಳ ಭೀತಿಯಿಂದಲೇ
ಅನ್ಯತ್ರಾತರ ಕಾಣದೆ ಬಂದ ಜನರ ದಯದಿಂದ ತಾ ತಬಕದಿ ಪಾದ ತೋಯದಿಂದೋಡಿಸಿ ಭಯವನ್ನು ಬಿಡಿಸಿ ಶ್ವೇತ ಕುಷ್ಠ ಪಿತ್ತ ಶೀತ ವಾತರೋಗಗಳ ಕಳೆವ ಕೀರ್ತಿಲಿ ಪೊಳೆವ. ರಾಯರಿಂದ ಹೊಂದಬಹುದಾದದ್ದು ಅನಂತ ಇದೆ. ಒಂದೆರಡಲ್ಲ, ಅವರು ಎಷ್ಟು ಕೊಡ್ತಾರೆ. ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಗ್ದೇಹ ಸುಪಾಠವಾದೀನ್ ದತ್ವಾ ಅಂತ ಗುರುಸ್ತೋತ್ರದಲ್ಲಿ ತಿಳಿಸಿದ ಹಾಗೆ ಭೂತಗಳು ಓಡಿ ಹೋಗುತ್ತೆ ಇವ್ರ ಹೆಸರು ಹೇಳಿದರೆ ಸಾಕು. ಪ್ರೇತ ನಮ್ಮ ಬಳಿಯಲ್ಲಿ ಸುಳಿಯೋದಿಲ್ಲ. ಇನ್ನು ನಾನಾ ಬಗೆಯಾದ ಗ್ರಹಗಳ ಕಾಟ ಹೊಟ್ಟೋಗುತ್ತೆ. ಪಿಶಾಚಿಗಳು ದೂರ ಓಡಿ, ಅದರಲ್ಲೇ ಪ್ರಭೇದಗಳಿದೆ. ಪಿಶಾಚ ಅಂತ ಕೆಲವುದಿರುತ್ತೆ, ಸರಿಯಾದ ಗತಿ ಆಗದೆ ಪಿಶಾಚಿಗಳು ವಾತಾವರಣದಲ್ಲಿ ಸುತ್ತಾಡ್ತಾ ಇರುತ್ತೆ. ಸ್ವಲ್ಪ ಒಂದಿಷ್ಟು ಮೈಲಿಗೆ ಆಯಿತೋ ಇವನು ಹತಭಾಗ್ಯರ ಒಳಗೆ ಪ್ರವೇಶ ಮಾಡಿಬಿಟ್ರೆ ಕಾಡಿಸಿಬಿಡುತ್ತೆ. ನಾವೆಲ್ಲ ನೋಡಿದ್ದೇವೆ. ಭೇತಾಳಗಳು ಉಗ್ರಗ್ರಹಗಳ ಭೀತಿಯಿಂದ ಅನ್ಯತ್ರ ಆ ಥರ ಕಾಣದೆ, ಯಾರೂ ರಕ್ಷಣೆ ಕಾಣದೆ ಎಲ್ಲೆಲ್ಲೋ ಹೋಗಿ ಬರ್ತಾರೆ. ಕಡೆಗಂತಾರೆ ಏನು ಮಾಡಬೇಕ್ರಿ, ಮಂತ್ರಾಲಯದ ಗುರುಗಳಿದ್ದಾಗ ಎಲ್ಲಿ ಹೋಗ್ತೀವೋ ಅಲ್ಲಿ ಹೋಗು, ಅಲ್ಲಿ ಹೋಗ್ಲಿಕ್ಕೆ ಏನೂ ಇಲ್ಲ. ಇದ್ದಲ್ಲೇ ಬರ್ತಾರೋ ಕರದಲ್ಲಿಗೆ ಬರುವ, ಇದ್ದಲ್ಲಿರೇ ನಾವು ಕರದ ಜಾಗಕ್ಕೆ ಬರುವ ಕರುಣಾಸಾಗರರಣ್ಣ ಅವರ ಸ್ಮರಣೆ ಮಾಡೋ ಪೂಜ್ಯಾಯ ರಾಘವೇಂದ್ರಾಯ ಅಂತ ಎಲ್ಲ ಆಪತ್ತು ಹೋಗಿಬಿಡುತ್ತಪ್ಪ. ದಯದಿಂದ ಬಂದ ಜನರ ರಕ್ಷಣೆ ಮಾಡಿಬಿಡ್ತಾರೆ. ಬೇರೆ ಎಲ್ಲೂ ಪರಿಹಾರ ಆಗದ ವ್ಯಾಧಿ ಇವರ ಬಳಿಗೆ ಬಂದರೆ ಹೋಗುತ್ತೆ ಅಂದರೆ ದೊಡ್ಡ ಭಾಗ್ಯ ಅಲ್ವಾ ಇಂಥ ಗುರುಗಳನ್ನು ನಾವು ಹೊಂದಿದ್ದು. ಭೂತ ಪ್ರೇತ ದ್ವಿಜಗ್ರಹ ಪೈಶಾಚ ಭೇತಾಳ ಉಗ್ರಹಗಳ ಭೀತಿಯಿಂದ ಅನ್ಯತ್ರಾತರ ಕಾಣದೆ ಬಂದ, ಏರೆ ಯಾರೂ ಇಲ್ಲ ನೀವೇ ಗತಿ. ತಾ ತವಕದಿ ಪಾದ ತೋಯದಿಂದೋಡಿಸಿ, ಅವರ ಪಾದವನ್ನು ತೊಳೆದ ಆ ನೀರನ್ನು ಪಾದ ತೋಯ ಆಗಲಿ ಅಥವಾ ವೃಂದಾವನ ಮೇಲೆ ಅಭಿಷಿಕ್ತವಾದ ಜಲವಾಗಲಿ ಪ್ರೋಕ್ಷಣೆ ಮಾಡಿದರೆ ಸಾಕು, ಬಿಟ್ಟು ಹೋಗಿಬಿಡುತ್ತೆ. ಎಂಥ ಘೋರ ಪಿಶಾಚಿಗಳು ಕೂಡ ಸುಮಾರು ಒಂದು 48 ವರ್ಷದ ಹಿಂದೆ ನಾನೇ ಕಣ್ಣಾರೆ ನೋಡಿದ್ದು. ನಮ್ಮ ಗುರುಗಳು ಪೇಜಾವರ ಶ್ರೀಪಾದಂಗಳವರು ಒಂದು ಚಿಕ್ಕ ಫ್ಯಾಕ್ಟ್ರಿಯನ್ನು ಅದನ್ನು ಓಪನ್ ಮಾಡಲಿಕ್ಕೋಸ್ಕರ ಹೋಗಿದ್ದರು ಬಾಗಲಕೋಟೆಯಲ್ಲಿ. ಅಲ್ಲಿಂದ ಮುಂದೆ ಹೈದರಾಬಾದಿಗೆ ನಾವು ತೆರಳ್ತಾ ಇದ್ವಿ ಗುರುಗಳ ಒಟ್ಟಿಗೆ. ಒಂದು ಪಿಶಾಚಿ ಬಂದ್ಬಿಡ್ತು ಒಂದು ಹೆಂಗಸ ಮೇಲೆ ಕುಣಿದಾಡಿ ಆ ಹೆಂಗಸಿಗೆ ವಾಸ್ತವಿಕವಾಗಿ ಕುಣಿದಾಡುವಷ್ಟು ಶಕ್ತಿ ಇಲ್ಲ. 50 ದಾಟಿದ ಹೆಣ್ಣು. ಅನಂತ ತಡಸರು ಅಂತ ನಮ್ಮ ಗುರುಗಳ ಜೊತೆಗೆ ಅವರು ಇದ್ದರು. ನಾವೊಂದು 4 ಜನ ವಿದ್ಯಾರ್ಥಿಗಳಿದ್ದರು. ಕಾಡಿಸಿ ಬಿಡ್ತು. ಎಲ್ರಿಗೂ ಆಶ್ಚರ್ಯ ಆಯಿತು. ನಿನ್ನ ಹೆಸರೇನು? ಹಣಮಂತರಾಯ ಅಂತ ಆ ಪಿಶಾಚಿ ಹೇಳ್ತು. ಕೂಡಲೇ ಏನು ಮಾಡಿದ್ರಿ ಅಂತ ಆಮೇಲೆ ಕೇಳಿದ್ವಿ. ಮಂತ್ರಣ ಮಾಡಿ ನೀರು ಹಾಕಿದ್ದಕ್ಕೆ ಪೇಜಾವರ ಶ್ರೀಪಾದಂಗಳವರು ಆ ಪಿಶಾಚಿ ಬಿಟ್ಟೋಯ್ತು, ಇನ್ಮೇಲೆ ಬರಲ್ಲ ಅಂದರು. ಮುಂದೆ ಏನಾಯಿತು ನಮ್ಗೆ ಗೊತ್ತಿಲ್ಲ. ಇದು 77ನೇ ಇಸ್ವಿಯಲ್ಲಿ ಚಾತುರ್ಮಾಸ್ಯಕ್ಕೋಸ್ಕರ ಹೈದರಾಬಾದ್ಗೆ ತೆರಳುವ ವೇಳೆಯಲ್ಲಿ ನಡೆದ ಘಟನೆ ಇದು. ಸ್ವಾಮಿ ನೀರು ಹಾಕಿದ್ರಲ್ಲ, ಏನು ನರಸಿಂಹದೇವರ ಸ್ಮರಣೆ ಮಾಡಿದೆ, ನರಸಿಂಹದೇವರ ಭಕ್ತರಾದ ರಾಯರ ಸ್ಮರಣೆಯನ್ನು ಮಾಡಿದೆ. ಹೋಯ್ತು, ಇದೇನು ದೊಡ್ಡ ಸಮಸ್ಯೆ. ನಮ್ಮಂಥವರಾದರೆ ಗಾಬರಿ ಆಗ್ಬಿಡ್ತಾ ಇದ್ವಿ. ಸ್ವಾಮಿಗಳಿಗೆ ಅಪರೋಕ್ಷೀಕೃತ ಶ್ರೀಶರು ಪೇಜಾವರ ಶ್ರೀಪಾದಂಗಳವರ ಮಹಿಮೆಯನ್ನು, ಅವರ ಮಹಿಮೆಯನ್ನೇ ಹೇಳೋ ಯೋಗ್ಯತೆ ನಮಗಿಲ್ಲ ಅಂದರೆ ರಾಯರ ಮಹಿಮೆಯನ್ನು ಏನು ಬಣ್ಣಿಸಿಯೇವಿ ಅಲ್ಲಿ. ಹೀಗೆ ತೋಯದಿಂದೋಡಿಸಿ ಅವರ ಸ್ಮರಣೆ ಮಾಡಿ ನೀರನ್ನು ಪ್ರೋಕ್ಷಣೆ ಮಾಡಿದ್ರೆ ಪಿಶಾಚಿ ಬಿಟ್ಟು ಹೋಯಿತು ಅಂತ ಹೇಳಿದ್ರೆ ಏನು ಮಹಿಮೆಯವರದ್ದು? ದೇವರ ಅನುಗ್ರಹ ಅಷ್ಟೇ. ಶ್ವೇತಕುಷ್ಠ ಆದರೂ ಅಸ್ಪೃಶ್ಯರಾಗಿ ಬಿಡುತ್ತಾರೆ, ಅದು ಹೋಗುತ್ತೆ. ಬಹಳ ಕಾಲದ ಪಿತ್ತ ಹೋಗುತ್ತೆ, ಶೀತ ಹೋಗುತ್ತೆ. ಕೆಲವರಿಗೆ ವರ್ಷದಲ್ಲಿ 12 ತಿಂಗಳು ಶೀತ ಬಾಧಿಸ್ತಾ ಇರುತ್ತೆ, ಬೇಸಿಗೆಯಲ್ಲೂ ಇರುತ್ತೆ. ಇನ್ನು ಚಳಿಗಾಲದಂತೂ ದೇವರೇ ಗತಿ. ರಾಯರ ಅನುಗ್ರಹವನ್ನು ಸಂಪಾದನೆ ಮಾಡಿದ ವ್ಯಕ್ತಿಗೆ ಎಲ್ಲೂ ನೀಗದ ರೋಗಗಳು ಪರಿಹಾರವಾಗಿ ಬಿಡುತ್ತೆ. ವಾತ ರೋಗಗಳೆಲ್ಲ ಕಳೆದು ಬಿಡ್ತಾರಲ್ಲಿ. ಆದ್ದರಿಂದಲೇ ಅಲ್ವಾ ಕೀರ್ತಿಲಿ ಪೊಳೆವ ಲೋಕದಲ್ಲಿ ಹೊಳೆದು ಹೋಗ್ತಾ ಇದ್ದಾರೆ ರಾಘವೇಂದ್ರ ಪ್ರಭುಗಳು. ಎಲ್ಲ ಕೊಡ್ತಾರಲ್ಲ, ನಾವು ಅವ್ರನ್ನ ಬೇಡಬೇಕಾಗಿರೋದು ಒಂದೇ. ಮೊದಲನೇ ಸೊಲ್ಲಿನಲ್ಲಿ ಹೇಳಿದ ಹಾಗೆ
ಭಕ್ತಿ ಜ್ಞಾನವನ್ನು ಕೊಡ್ರಿ ಅಂತ ಬೇಡೋಣಂತೆ. ಈ ವಾತ ಪಿತ್ತ ಇರುತ್ತೆ, ತೊಗೊಂಡು ಏನು ಮಾಡಂತೆ, ಬಿದ್ದು ಹೋಗುವ ಜಡವಾರ ದೇಹದಲ್ಲಿ ಬಂದು ಹೋಗುವ ಇದು ಪರವಾಗಿಲ್ಲ. ಜ್ಞಾನಭಕ್ತಿ ಒಂದು ಶಾಶ್ವತವಾದ ಫಲಕ್ಕೆ ಕಾರಣೀಭೂತವಾದದ್ದನ್ನು ಬೇಡಬೇಕು. ರಾಯರಳ್ಳಿ ಗುರುಸುಧೀಂದ್ರರ ಕರ ಸರಸೀರುಹ ಜಾತ ಕೇವಲ ಪ್ರಖ್ಯಾತ ಧರೆಯೊಳು ಜಯಮುನಿ ವರದ ಶಾಸ್ತ್ರವ ಭಾವವ ಮಂಥಿಸಿ ಗ್ರಂಥವ ರಚಿಸಿ ಪರಮ ಶಿಷ್ಯರಿಗೂ ಉಪದೇಶವನ್ನು ಮಾಡಿ ಸಂಶಯ ಈಡ್ಯಾಡಿ ನರಹರಿ ಸರ್ವೋತ್ತಮರೆಂದು ಮರೆವ ಭಕುತರ ಪೊರೆವ. ಇವರು ವಿಜಯೀಂದ್ರ ಕಾರಾಬ್ಜೋತ್ಥ ಸುಧೀಂದ್ರ ವರಪುತ್ರಕಃ. ಸುಧೀಂದ್ರ ಶ್ರೀಪಾರಂಗಳವರ ಕರಕಮಲ ಸಂಜಾತರಾಗಿದ್ದಾರೆ. ಅವ್ರ ಖ್ಯಾತಿ ಎಲ್ಲಿಲ್ಲ, ಎಲ್ಲ ಕಡೆ ಅವ್ರ ಖ್ಯಾತಿ ಇದ್ದೇ ಇದೆ. ರಾಯರಂದರೆ ಯಾರಿಗೆ ಗೊತ್ತಿಲ್ಲ. ಅವರಲ್ಲಿ ಮುಸಲ್ಮಾನರೆಲ್ಲ ಭಜನೆ ಮಾಡಿ ವರ ಪಡಿತಾ ಇದ್ದಾರೆ ಅಂದರೆ ಏನು ಹೇಳಬೇಕಲ್ಲಿ. ಮಂತ್ರಾಲಯದಲ್ಲಿ ಹೋಗ್ತಾರೆ ಅವರ ಬಳಿಗೆ, ಬೇಡ್ತಾರೆ, ಏನೋ ವರ ಸಿಗದೆ ಇದ್ದರೆ ಬರ್ತಾರೆ ಅವರೆಲ್ಲ. ಇದೆಲ್ಲ ಎಲ್ಲಿಂದ ಬಂತ್ರಿ? ಇಷ್ಟು ಪ್ರಖ್ಯಾತಿಗೆ ಕಾರಣ ಏನು? ಜಯಮುನಿ ವರದ ಶಾಸ್ತ್ರವ ಭಾವವ ಮಂಥಿಸಿ, ಟೀಕಾಕೃತ್ಪಾದರ ಗ್ರಂಥವನ್ನು ಚೆನ್ನಾಗಿ ವ್ಯಾಖ್ಯಾನ ಮಾಡಿದ್ದೆ. ಭಾವದೀಪ ಅಂತ ಕರೀತಾರೆ. ನ್ಯಾಯಸುಧಾಕ್ಕೆ ಪರಿಮಳ ಅಂತ ಗ್ರಂಥ ಬರೆದಿದ್ದಾರೆ. ಏನು ಅದ್ಭುತ ಅದು ಅಂತ ಹೇಳಿದ್ರೆ, ಈ ಪರಿಮಳ ಗ್ರಂಥಕ್ಕೆ ಏನು ತೋರಿತೋ ಅವರಿಗೆ. ಸುಧಾ ಅಂದಮೇಲೆ ಪರಿಮಳ ಅನ್ನೋ ಹೆಸರು ಎಷ್ಟು ಸಂಗತ ನೋಡಿ. ಕೃಷ್ಣಾಚಾರ್ಯರು ಇಬ್ರಾಮದ ಅಪ್ಪ ಅವರು ಅಂತ ನಾವು ಕೇಳ್ತೇವೆ. ಅವ್ರಿಗೆ ಸ್ನಾನ ಮಾಡಿದ ಮೇಲೆ ಆ ನೀರು ಸುಗಂಧವಾಗಿ ಒಳ್ಳೆ ಕೇಸರಿ ಪಚಕರ್ಪೂರ ಏನೇನು ಗಂಧಗಳನ್ನು ಮಿಶ್ರಣ ಮಾಡಿದ್ರೆ ಏನು ಸುವಾಸನೆ ಬರಬೇಕೋ ಅಷ್ಟು ಸುಗಂಧ ಅವರಿದ್ದಲ್ಲೇ ಬರ್ತಾ ಇತ್ತು. ಸ್ನಾನ ಮಾಡಿದ ಮೇಲಂತೂ ವಿಶೇಷವಾಗಿ ನೀರು ಹರಿದು ಬಿಡೋದಂತೆ, ಸುವಾಸಿತವಾದ ಜಲ. ಇದು ಎಲ್ಲಿಂದ ಅಂತ ಅವ್ರನ್ನ ಕೇಳಿದ್ರು. ಎಲ್ಲಿಂದ ಏನು ಹೇಳಪ್ಪ, ಗುರು ರಾಘವೇಂದ್ರ ಪ್ರಭುಗಳ ನ್ಯಾಯಸುಧಾ ಪರಿಮಳವನ್ನು ಒಂದು ದಿನವೂ ಬಿಡದೆ ಪಾರಾಯಣ ಮಾಡಿ ಅರ್ಥಾನುಸಂಧಾನ ಮಾಡಿದ ಫಲ ಅಂತ ಅಪ್ಪ ಅವರು ಉತ್ತರ ಕೊಟ್ಟರು ಅಂತ. ರಾಯರ ಗ್ರಂಥವನ್ನು ಸಂತತ ಚಿಂತನೆ ಮಾಡುವ ಅಪ್ಪ ಅವರಿಗೆ ದೇಹದಲ್ಲಿ ಸುಗಂಧ ಸೂಸ್ತಾ ಇತ್ತು ಅಂತ ಹೇಳಿದ್ರೆ, ಟೀಕಾಕೃತ್ಪಾದರ ಗ್ರಂಥವನ್ನು ರಚನೆ ಮಾಡಿದ ರಾಯರ ಮಹಿಮೆ ಅದು ಎಷ್ಟು ದೊಡ್ಡದು, ಅತ್ಯದ್ಭುತವಾದದ್ದು. ಜಯಮುನಿ ವರದ ಶಾಸ್ತ್ರವ ಭಾವವ ಮಂಥನ ಮಾಡಿ ಅದಕ್ಕೆ ಟಿಪ್ಪಣಿ ಬರೆದಿದ್ದಾರೆ. ಪರಿಮಳ ಅಂತ, ಭಾವದೀಪ ಅಂತ ಬರೆದಿದ್ದಾರೆ. ಹೀಗೆ ಭಾವದೀಪಗಳು ಎಷ್ಟೋ ಭಾವದೀಪಗಳು, ನ್ಯಾಯದೀಪ ಅಂತ ಬರೆದಿದ್ದಾರೆ. ತರ್ಕತಾಂಡವ ಗ್ರಂಥಕ್ಕೆ ವ್ಯಾಸರಾಜರು ರಚನೆ ಮಾಡಿದ್ದಕ್ಕೆ, ಅದೇ ವ್ಯಾಸರಾಜರು ರಚನೆ ಮಾಡಿದ ಚಂದ್ರಿಕಾ ಗ್ರಂಥಕ್ಕೆ ರಾಯರು ವ್ಯಾಖ್ಯಾನ ಮಾಡಿದ್ದಾರಲ್ಲಿ. ಆ ರಾಯರು ಶಾಸ್ತ್ರ ಅವರ ಟಿಪ್ಪಣಿ ಇಲ್ಲದೆ ಇದ್ದರೆ ನಮಗೆ ಬೇರೆ ಗತಿಯೇ ಇಲ್ಲ. ಸುಮಾರು 42 ವರ್ಷದ ಹಿಂದೆ ವಿಜಯವಾಡದಲ್ಲಿ ನಮ್ಮ ಗುರುಗಳು ತರ್ಕಶಾಸ್ತ್ರದ ಅಧ್ಯಯನಕ್ಕೆ ನನ್ನನ್ನು, ನನ್ನ ಸ್ನೇಹಿತನನ್ನು ಕೊಟ್ಟು ಕಳುಹಿಸಿದ ಸಂದರ್ಭದಲ್ಲಿ ಅಲ್ಲೊಬ್ಬರು ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಅಂತ ಬಂದರು. ಆ ಶಾಸ್ತ್ರಿಗಳು ತಲೆ ಮೇಲೆ 12 ಅಧ್ಯಾಯಾತ್ಮಕವಾದ ಭಾಟ್ಟ ಸಂಗ್ರಹ ಅಂತ ರಾಯರು ಬರೆದ ಗ್ರಂಥವನ್ನು ತಲೆ ಮೇಲೆ ಇಟ್ಕೊಂಡು ಬಂದು ತೆಲುಗಲ್ಲಿ ಹೇಳಿದ್ರು ಅವರು, ಮಾಣಿಕ್ಯ ಶಾಸ್ತ್ರಿ ಇದು ಗ್ರಂಥ ಅಲ್ಲಯ್ಯ, ಇದು ರತ್ನವೋ ಗ್ರಂಥ ರಾಜ ಅಂತಿಟ್ರು. ಅವರು ಮೀಮಾಂಸಕರು, ಮಹಾಪಂಡಿತರು. ಸುಬ್ರಹ್ಮಣ್ಯ ಶಾಸ್ತ್ರಿ ಅಂತ ಮದ್ರಾಸಲ್ಲಿದ್ದರು. ಆಮೇಲೆ ಅಂದರು, ಇನ್ನೂ ಬರಿಬೋದಾಗಿತ್ತು, ನಮಗೆ ತೃಪ್ತಿ ಆಗ್ತಾ ಇಲ್ಲ, ಏನು ಮಾಡೋದು, ಗ್ರಂಥವೇ ದೊಡ್ಡದು, ಅದನ್ನು ಮತ್ತೂ ಬರೀಬೇಕು ಅಂದ್ರೆ ಓದೋರು ಯಾರು? ನನ್ನಂಥವನಿಗೆ ಇಷ್ಟು ಅನುಕೂಲವಾಗತ್ತೆ, ಇದು ಸಾಮಾನ್ಯ ಗ್ರಂಥವಲ್ಲ ಅಂತ ಹೇಳಿದ್ದು ಇನ್ನೂ ಚೆನ್ನಾಗೇ 82ನೇ ಇಸ್ವಿಯಲ್ಲಿ ಈ ಮಾತನಾಡಿದ್ದು. ಇಷ್ಟು ಅದ್ಭುತ ರಾಯರ ಒಂದೊಂದು ಕೃತಿಯು ಕೂಡ. ಚಂದ್ರಿಕಾ ಪ್ರಕಾಶ ಅಂತ ಚಂದ್ರಿಕಾಚಾರ್ಯರ ಹೆಸರಿಟ್ಟರೆ ಅದಕ್ಕೆ ಪ್ರಕಾಶ ಅಂತ, ಚಂದ್ರಿಕೆಗೆ ಪ್ರಕಾಶವನ್ನು ಕೊಟ್ಟ ಮಹಾನುಭಾವರು. ಚಂದ್ರಿಕಾ ಸ್ವಯಂ ಪ್ರಕಾಶ, ಆದರೆ ನಮ್ಮಂಥವ್ರಿಗೆ ಎಲ್ಲಿ ಅರ್ಥ ಆಗಬೇಕು, ಅದಕ್ಕೆ ಪ್ರಕಾಶ ಅಂತ ಹೆಸರಿಟ್ಟು
ಅದರ ಬೆಳಕು ಅಂತ ಗೊತ್ತಾಗುವಂತೆ ಮಾಡಿದ ಮಹನೀಯರು ಟೀಕಾಕೃತ್ಪಾದರ ಪೂರ್ಣಾನುಗ್ರಹದ ಫಲವಾಗಿ ಪರಮ ಶಿಷ್ಯರಿಗೂ ಉಪದೇಶವನ್ನು ಮಾಡಿ, ಒಳ್ಳೆ ಶ್ರೇಷ್ಠವಾದ ಶಿಷ್ಯರಿಗೂ ಉಪದೇಶ ಮಾಡಿ ಸಂಶಯವನ್ನು ಸರ್ವಥಾ ಪರಿಹಾರ ಮಾಡಿಬಿಟ್ಟಿದ್ದಾರೆ. ಇದರ ಫಲಶ್ರುತಿ ಏನು? ಇಷ್ಟೆಲ್ಲ ಗ್ರಂಥಗಳನ್ನು ರಚನೆ ಮಾಡಿದ ರಾಯರ ಇದಕ್ಕೆ ನರಹರಿ ಸರ್ವೋತ್ತಮನೆಂದು ಮೆರವ ಭಕುತರ ಪೊರೆವ. ಹರಿ ಸರ್ವೋತ್ತಮತ್ವ ಜ್ಞಾನ ದೃಢವಾದಲ್ಲಿ ಎಲ್ಲ ಭಕ್ತರು ಸುಖವಾಗಿರ್ಲಿಕ್ಕಾಗತ್ತೆ. ಈ ರಾಯರ ಉಪಕಾರವನ್ನು ಎಂತೂ ಪೂರ್ಣವಾಗಿ ಅರಿತೇವು ನಾವು. ಶ್ರೀವರ ಗುರು ಗೋಪಾಲ ವಿಠ್ಠಲನ ಶರಣ. ದೇವರೇ ಇವ್ರಿಗೆ ಆಶ್ರಯ, ನಮಗೆ ರಾಯರ ಆಶ್ರಯ. ರಾಯರಿಗೆ ಟೀಕಾರಾಯರ ಆಶ್ರಯ, ಮಧ್ವರಾಯರು ಆಶ್ರಯ, ಶ್ರೀಹರಿಯೇ ಆಶ್ರಯ. ಸೋತ್ತಮರೆಲ್ಲ ಆಶ್ರಯ ಮಾಡಿಕೊಂಡು ಪೂರ್ಣವಾಗಿ ನರಹರಿಯ ಕರುಣೆಯನ್ನು ಪೂರ್ಣವಾಗಿ ಸಂಪಾದನೆ ಮಾಡಿದ ಮುನಿ ಶಿರೋಭರಣಗಳಲ್ಲಿ ಇವರು ಶಿರಸ್ಸಿಗೆ ಆಭರಣ ಮುನಿಗಳಲ್ಲಿ ಶ್ರೇಷ್ಠರಾಗಿದ್ದಾರೆ ಈ ರಾಘವೇಂದ್ರ ಮುನಿಗಳು. ಅವರನ್ನು ಮೊರೆ ಹೊಕ್ಕ ಜನರಿಗೆ ಅವ್ರಿಗೆ ಮೊರೆ ಹೊಕ್ತಾರೆ ಯಾರು ಹೇಳಿ? ರಾಯರಿಗೆ. ಏನೇನೋ ಅಜ್ಞಾನದಿಂದ ಪಾಪ ಮಾಡಿ ಒದ್ದಾಡ್ತಾ ಇರ್ತಾರಲ್ಲಿ. ಈ ತಾತ್ಕಾಲಿಕವಾಗಿ ಟ್ರೀಟ್ಮೆಂಟ್ ಕೊಡೋದು ಅಂತ ಹೇಳಿದ್ರೆ ಈ ಅಲೋಪತಿ ಟ್ರೀಟ್ಮೆಂಟ್ ಆಗಿಬಿಡುತ್ತೆ, ಅದು ಪ್ರಯೋಜನ ಇಲ್ಲ, ಮತ್ತೆ ಬರುತ್ತೆ. ಎಲ್ಲಿವರೆಗೂ ಮಾತ್ರೆ ತಗೋಬೇಕು ಡಾಕ್ಟ್ರೇ? ಸಾಯೋ ತನಕ ತಗೋಬೇಕು ಅಂತಾರೆ. ಡಯಾಬಿಟೀಸು ಅದು ಇದು ಬಂದ್ಬಿಟ್ರೆ ಆ ಮಾತ್ರೆ ಬಿಡೋ ಹಾಗೇ ಇಲ್ಲ. ಅದು ಇದು ದೌರ್ಭಾಗ್ಯ ಅಲ್ವಾ? ಇದಾದ್ರೆ ಹಾಗಲ್ಲ. ಮೊರೆಹೊಕ್ಕ ಜನರ ದುಃಖಕ್ಕೆ ಮೂಲ ಯಾವುದು ಅಂದರೆ ದುರಿತ. ಆ ಪಾಪಗಳನ್ನು ಪರಿಹಾರ ಮಾಡಿಬಿಡ್ತಾರೆ. ಆ ಪಾಪವೆಂಬ ದೊಡ್ಡ ಆನೆ ಇದ್ದಂತೆ ಇರುತ್ತಲ್ಲ ನಮ್ಮ ಪಾಪಗಳು. ಭೇರುಂಡ ಅಂತ ಒಂದು ಪಕ್ಷಿ ಇದೆ, ಅದು ಆನೆಯನ್ನು ತಿಂದು ಹಾಕ್ಬಿಡತ್ತದು, ಕಚ್ಕೊಂಡು ಹೋಗಿ ತಿಂದು ಬಿಡತ್ತಂತೆ. ಇವತ್ತಿಲ್ಲ ಬಿಡಿ, ತೋರಿಸ್ರಿ ಅನ್ನೋ ಹೋಗಿಲ್ಲ. ವರಯತಿ ಶೌಂಡ ಶ್ರೇಷ್ಠ ಯತಿ ಶ್ರೇಷ್ಠರಾಗಿದ್ದಾರೆ. ಪರಮತ ದುರುಳ ಕುವಾದಿ ಸಂಘ ಜೀಮೂತ. ಪರಮತ ದುರ್ಮತಗಳೆಂಬ ಆ ಗುಂಪೆಂಬ ಮೇಘಗಳಿದೆಯಲ್ಲ, ಅದಕ್ಕೆ ಝಂझಾವಾತ. ಆ ಮೋಡಗಳು ಚೆದರು ಬಿದುರಾಗಿ ಪಲಾಯನ ಮಾಡಿಬಿಡಬೇಕು ರಾಯರ ವಾಗ್ಧಾಟಿಗೆ. ನೆರೆ ನಂಬಿದವರಿಗೆ ಸುರತರು ಚಿಂತಾಮಣಿಯೋ ಶುಭೋದಯ ಖಣಿಯೋ. ಅವರನ್ನು ನಂಬಿ ಬದುಕುವವರಿಗೆ ಕಲ್ಪವೃಕ್ಷಾಯ ಭಜತಾಂ ಕಲ್ಪವೃಕ್ಷಾಯ. ಸುರತರು ಚಿಂತಾಮಣಿಯೂ ಹೌದು, ಶುಭೋದಯ ಖಣಿಯೋ. ಎಲ್ಲ ಮಂಗಲಗಳಿಗೆ ಒಂದು ಗಣಿ ಅಂತಾರಲ್ಲ, ಆಕಾರರಾಗಿದ್ದಾರೆ. ಅವರನ್ನು ಮೊರೆ ಹೊಕ್ಕ ಮೇಲೆ ಅಮಂಗಲದ ಪ್ರಶ್ನೆಯೇ ಇಲ್ಲ. ಯಾಕೆ ಅವರ ಸ್ತೋತ್ರ ಮಾಡ್ತೀರಿ ನೀವು? ಯಾವ ಪಂಡಿತರು ರಾಯರನ್ನು ಸ್ತೋತ್ರ ಮಾಡೋದಿಲ್ಲ? ಯಾರು ರಾಯರ ಭಕ್ತರಲ್ಲ ಹೇಳಿ? ಚಿತ್ತೇನಾಯುಕ್ತಮರ್ಥಂ ಕಲಯತಿ ಸಹಸಾ ನಾಭಿಧತ್ತೇನ ಸದ್ಭಿಗಿ ಸಾಕಂ ಮೀಮಾಂಸತೇವ ನ ಲಿಖತಿ ವಚಸೋದ್ಘಾಟಯತ್ಯಾಶಯಂ ಸ್ವಂ ಉಕ್ತನ್ನೋ ವಕ್ತಿ ಭೂಯಃ ಕ್ವಚಿದಪಿ ಲಿಖಿತಂ ನೈವ ನಿರ್ಮಷ್ಟಿ ತಸ್ಮಾರಸ್ಮಾಭಿಸ್ತತ್ಪ್ರಬಂಧ ಪ್ರಣಯನ ವಿಷಯೇ ಸ್ತೂಯತೆ ರಾಘವೇಂದ್ರಃ. 50 ಅದ್ಭುತ ಗ್ರಂಥಗಳನ್ನು ರಚನೆ ಮಾಡಿದ ಗುರು ಸಾರ್ವಭೌಮರ ತಲೆಯಲ್ಲಿ, ಅವರ ಚಿತ್ತದಲ್ಲಿ ಅಪ್ರಾಮಾಣಿಕವಾದ ವಿಚಾರವೇ ಸುಳಿಯೋದಿಲ್ಲಂತೆ. ಅವಸರ ಮಾಡಿ ಏನೋ ಹೇಳೋದಿಲ್ಲ. ಸಜ್ಜನರ ಒಟ್ಟಿಗೆ ಒಣ ಜಗಳವೇ ಇಲ್ಲ. ಒಮ್ಮೆ ಬರೆದರು ಅಂತ ಹೇಳಿದ್ರೆ ಅದನ್ನು ಅಳಿಸೋ ಪ್ರಶ್ನೆಯೇ ಇಲ್ಲ. ಹೇಳಿದ್ದನ್ನೇ ಹೇಳೋ ವಿಚಾರವೇ ಇಲ್ಲ. ಅದಕ್ಕೆ ಸತ್ಪ್ರಬಂಧ ಪ್ರವಚನ ವಿಷಯೇ ಶ್ರೇಷ್ಠವಾದ ಗ್ರಂಥವನ್ನು ಪ್ರವಚನ ಮಾಡುವ ವೇಳೆಯಲ್ಲಿ ರಾಯರ ಸ್ತೋತ್ರ ಮಾಡಿ ನಾವು ಕೃತಾರ್ಥರಾಗುತ್ತೇವೆ ಅಂತ ವಾದೀಂದ್ರ ಸ್ವಾಮಿಗಳು ಅಂತಾರೆ ನೋಡಿ. ಪರಿಮಳ ಅಂತ ಹಾಗೆ ಹೇಳಿದನಷ್ಟೇ. ಆ ಪರಿಮಳದ ಬಗ್ಗೆ ಒಂದು ಮಾತಾಡ್ತಾರಿಲ್ಲಿ. ಧೀರಶ್ರೀ ರಾಘವೇಂದ್ರತ್ವದ ತುಲರಸನ
ರಂಗನೃತ್ಯ ಸ್ವಯಂಭೂ ಯೋಷಾಧಮ್ಮಿಲ್ಲಭಾರಶ್ಲಥ ಕುಸುಮತತೀಗಿ ತ್ವದ್ಗಿರತ್ಸಂಗಿರಾಮಃ ಯಾಭಿಃ ಸಮ್ಮಿಶ್ರಿತಾಭಿಃ ನಿರವಧಿ ವಸುಧಾ ವಿಶ್ರುತ ಸಾ ಸುಧಾಪಿ ಚೋಣೀಗೀರ್ವಾಣಗಮ್ಯಂ ಪರಿಮಳಮತುಲಂ ಸಂಪ್ರತಂ ಸಂಪ್ರಪೇದೆ. ಧೀರ ಧೀರ ಎಂಬುದಾಗಿ ಅನೇಕ ಬಾರಿ ರಾಯರನ್ನ ಸಂಬೋಧಿಸಿದ್ದಾರೆ ವಾದೀಂದ್ರರು. ಏನು ಧೀರ? ವಾರಿಯರ್ ಅಂತ ಅರ್ಥವೋ? ಅಲ್ಲ, ಧೀರ ಅಂದರೆ ಜ್ಞಾನದಿಂದ ಆನಂದ ಪಡುವ ವ್ಯಕ್ತಿ ಅಂತ ಅರ್ಥ. ಶ್ರೀರಾಘವೇಂದ್ರ ತ್ವದತುಲ ರಸನ ರಂಗನೃತ್ಯ ಸ್ವಯಂಭೂಯೋಷ. ಈ ಅರಂಗೇಟ್ರಂ ಅಂತ ಆಗತ್ತಲ್ಲ ಲೋಕದಲ್ಲಿ, ಒಳ್ಳೆ ನರ್ತನ ಮಾಡಿದ ವ್ಯಕ್ತಿ ಪ್ರಥಮ ತನ್ನ ಪ್ರದರ್ಶನವನ್ನು ಏರ್ಪಾಡು ಮಾಡಿಕೊಂಡಿರ್ತಾರೆ. ಸರಸ್ವತೀ ದೇವಿಗೆ ಪ್ರಥಮ ಏನು ಬಂತು? ವಿಚಾರ ಮಾಡಿದಳು, ಈ ಕಾಲದಲ್ಲಿ ನನ್ನೊಂದು ನರ್ತನ ಮಾಡಬೇಕಲ್ಲ, ಯೋಗ್ಯವಾದ ಒಂದು ಅತ್ಯದ್ಭುತವಾದ ಸ್ಟೇಜ್ ಅಂತಾರಲ್ಲ, ಅದು ಯಾವುದು ಬೇಕು ನನಗೆ? ರಾಯರ ಜಿಕ್ವೆ ಇದೆಯಲ್ಲ, ಅದಕ್ಕಿಂತ ಉತ್ತಮವಾದ ರಂಗಸ್ಥಳ ಬೇರೊಂದಿಲ್ಲ ಎಂಬುದಾಗಿ ಅಲ್ಲಿ ನರ್ತನ ಮಾಡಿದ್ದಾಳಂತ ಆಕೆ. ಸ್ವಯಂಭೂಯೋಷಾಧಮ್ಮಿಲ್ಲ, ಈಗಿನ ಹುಚ್ಚುಚ್ಚು ಕುಣಿತ ಅಲ್ಲಲ್ಲ, ಪ್ರಾಚೀನವಾದ ಭರತನಾಟ್ಯ. ಆದ್ದರಿಂದ ತಿರುಬಿನಲ್ಲಿ ಮುಡಿದ ಹೂಗಳು ನರ್ತನ ಮಾಡಿದ ಜಾಗದಲ್ಲಿ ಉದುರಬೇಕಷ್ಟೆ. ರಾಯರ ಜಿಕ್ವೆ ಎಂಬ ಆ ರಂಗಸ್ಥಳದಲ್ಲಿ ಆ ಪುಷ್ಪಗಳೆಲ್ಲ ಬಿದ್ದಂತಲ್ಲಿ. ಶಲಥ ಕುಸುಮ ತತೀಹಿ, ಅದೇ ನಿಮ್ಮ ಮಾತುಗಳು. ಯಾಭಿಃ ಸಮ್ಮಿಶ್ರಿತಾಭಿಃ ನಿರವಧಿ ವಸುಧಾ. ಸರಸ್ವತಿ ನಿಮ್ಮ ಜಿಕ್ವೆಯಲ್ಲಿ ನರ್ತನ ಮಾಡಿದಾಗ ತುರುಬಿನಲ್ಲಿ ಮುಡಿದ ಪುಷ್ಪಗಳು ಬಿದ್ದವಷ್ಟೇ ಆ ಪುಷ್ಪಗಳ ಪರಿಮಳವೇ ನ್ಯಾಯಸುಧಾ ಪರಿಮಳ. ಇದು ಕಂಡವರಿಗೆ ದೊರಕುವಂಥದ್ದಲ್ಲ. ಚೋಣೀಗೀರ್ವಾಣಗಮ್ಯಂ, ಭೂಸುರರು ಯೋಗ್ಯ ಅಧಿಕಾರಿಗಳಿಗೆ ಇದರ ಪ್ರಾಪ್ತಿಯಾಗತ್ತೆ, ಅವರು ಧನ್ಯರು. ಈ ಸುಧೆಯನ್ನು ಕುಡಿದ್ರೆ ಮೋಕ್ಷವಾಗತ್ತೆ ಅಂತಿಲ್ಲ. ರಾಹು ಕುಡಿದ್ರಲ್ಲ, ಏನು ಪ್ರಯೋಜನ? ದೊಡ್ಡ ಚೇತನರು ಮಹಾನುಭಾವರುಗಳಿಗೆ ಮೋಕ್ಷ ಪ್ರಾಪ್ತಿಯಾಗುವಂಥ ಗ್ರಂಥ ರಚನೆ ಮಾಡಿದ್ದಾರೆ ರಾಯರು ಅಂತ ತಿಳಿಸಿದ ಮೇಲೆ ಇಂಥ ಮುನಿಯಲ್ಲಿ ನಾವು ಜ್ಞಾನಭಕ್ತಿಯನ್ನೇ ಬೇಡಿ ಕೃತಾರ್ಥರಾಗೋಣ ಅಂತ ಈ ಒಂದು ಹೊತ್ತಿಕೆಯನ್ನು ಎನ್ ವಿ ಪದ್ಮ ಅಂತ ಇವರ ಸ್ಮರಣೆಗೋಸ್ಕರ ಅವರ ಮೊಮ್ಮಗಳು ದಿವ್ಯಶ್ರೀ ಮಂಜುನಾಥ್ ಆಯೋಜನೆ ಮಾಡಿದ್ದಾರೆ. ರಾಯರ ಪೂರ್ಣಾನುಗ್ರಹವಾಗಲಿ, ಇದುವರೆಗೂ ತಿಳಿಸಿದಂತೆ ಭಕ್ತಿ ಜ್ಞಾನ ಅವರಿಗೆ ಲಾಭವಾಗಲಿ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.